ಈ ರಾಮ ಲಲ್ಲಾನ ಮೂರ್ತಿಯನ್ನ ಕಿತ್ತಿದಂಥ ತ್ರಿಮೂರ್ತಿಗಳು ಅಂದರೆ ಈಗ ರಾಜಸ್ಥಾನದ ಶಿಲ್ಪಿ ಏನು ಮಾತನಾಡ್ತಾ ಇದ್ರಲ್ಲ ಸತ್ಯನಾರಾಯಣ್ ಅವರು, ಅದಾದ ನಂತರ ಅರುಣ್ ಯೋಗಿರಾಜ್, ಗಣೇಶ್ ಭಟ್, ಈ ಮೂವರು ಕೂಡ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅವರು ನೋಡೋಣ ಬನ್ನಿ. ಸಾವಿರಾರು ಜನ ವರ್ಕ್ ಮಾಡಿದ್ದಾರೆ, ಅದ್ರಲ್ಲಿ ನಾನು ಒಬ್ಬ ಕಲಾವಿದನಾಗಿ ನನ್ನ ಕಲೆ ಮುಖಾಂತರ ಹೇಗೆ ಜನಕ್ಕೆ ಮುಟ್ಟಬಹುದೋ, ಕಲೆಯ ಮುಖಾಂತರ ಹೇಗೆ ಜನಕ್ಕೆ ನಾನು ಸ್ಪಂದಿಸಬಹುದೋ ಆ ಒಂದು ಪ್ರಯತ್ನ ಮಾಡಿದೀನಿ. ಯಾಕಂದ್ರೆ ಅದು ನಮ್ಮ ಕೈಲಿ ಇಲ್ಲ, ಯಾವ್ದು ಸೆಲೆಕ್ಟ್ ಆಗುತ್ತೆ ಬಿಡುತ್ತೆ ಅನ್ನೋದು. ನಮ್ಮ ಕೈಯಲ್ಲಿ ಇದ್ದಿದ್ದೇನು ಅಂದ್ರೆ ನಾವು ವಿಗ್ರಹನ ಎಷ್ಟು ಚೆನ್ನಾಗಿ, ಎಷ್ಟು ನಾವು ರಾಮನ್ನ ಕಲ್ಲನೊಳಗೆ ಹುಡುಕಿ ನಾವು ದೇಶಕ್ಕೆ ತೋರಿಸಬಹುದೋ ಅಷ್ಟು ಮಾತ್ರ ನಮ್ಮ ಕೈಲಿತ್ತು. ನಾವು ಬರೀ ಅಷ್ಟರ ಬಗ್ಗೆ ಮಾತ್ರ ಗಮನ ಕೊಡ್ತಾ ಇದ್ವಿ. ಜೊತೆಗೆ ನಾವು 3 ಜನ ಯಾವಾಗಲೂ ಒಟ್ಟಿಗೆ ಇರ್ತಿದ್ವಿ. ನಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ನಾವು ದೇಶಕ್ಕೆ ಬೆಸ್ಟ್ ಕೊಡೋಣ ಯಾರೇ ಆದ್ರೂ. ಸೊ ಎಲ್ಲರೂ ಅವ್ರವ್ರು ಬೆಸ್ಟ್ ಕೊಟ್ಟಿದ್ದಾರೆ. ಭಗವಂತ ಕೊನೆಯಲ್ಲಿ ನನ್ನ ಕೈ ಮುಖಾಂತರ ದೇಶಕ್ಕೆ ದರ್ಶನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬಹಳ ಸೊಗಸಾಗಿ ಬಹಳ ಚೆನ್ನಾಗಿ ರಚನೆ ಮಾಡಿದ್ದನ್ನ ನೋಡಿ ಆನಂದ ಪಟ್ಟಿದ್ದೀನಿ ನಾನು. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನನಗೂ ಒಂದು ಅವಕಾಶ ಕೊಟ್ಟಿತ್ತು. ಸೊ ಆ ಕಾರಣದಿಂದ ನಾನು ಕೂಡ ನಾವೆಲ್ಲ ಒಟ್ಟಿಗೆ ಒಂದೇ ಕಡೆಗಿದ್ದು ಕೆಲಸ ಮಾಡಿದ್ದೀವಿ. ಸಂತೋಷ ಎಲ್ಲದರಲ್ಲಿಯೂ ನಾವು ಸಮಭಾಗಿಯಾಗಿ ಹಂಚಿಕೊಂಡು ಕೆಲಸ ಮಾಡಿದ್ದೀವಿ. ಇಲ್ಲಿ ಆ ತೃಪ್ತಿ ಸಮಾಧಾನ ನನಗಿದೆ. ಅಯೋಧ್ಯೆಯ ವಾತಾವರಣದಲ್ಲಿ ಇವರು ಕೊಟ್ಟಂತಹ ಈ ಪರಿಸರದ ಜೊತೆಗೆ ಕೆತ್ತನೆಗೆ ಅನುಕೂಲವಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ನಾನು ಕೃತಜ್ಞನಾಗಿದ್ದೇನೆ ಈ ಟ್ರಸ್ಟ್ಗೆ. हमारा भाव तो बस भगवान को प्रकट करने का था कि हम प्राकट्य रूप में भगवान को अवतीत करें, और हमारा बस यही प्रण था. और भगवान ने हमें सेवा का मौका दिया और हमने प्राकट्य रूप में किया. और भगवान का स्वरूप सुंदर से सुंदर हो, ऐसा सुंदर हो, दिव्य हो, करुणा निधि हो, और भगवान का आकर्षण ऐसा हो कि दर्शन करते ही जितने भी लोग दर्शन करें उनको ऐसा लगना चाहिए कि भगवान हमसे बात कर रहे हैं, हमसे प्रेम कर रहे हैं, हमसे आनंद प्रिय हो रहे हैं हमसे, और हमें आशीर्वाद दे रहे हैं.